ಈಗ ಅದೇ ವ್ಯವಸ್ಥೆ ಐತಂದ್ರೆ ಅಷ್ಟೇ. ಈಗ ಸರ್ ಯಾರು ಈಗ ನಿಜವಾಗಿ ಹೇಳಿಕೆ ಯಾರು? ಅಲ್ಲ, ನನ್ನ ಸಸ್ಪೆನ್ಷನ್ ಆರ್ಡರ್ ಆಗಿತ್ತಲ್ಲ, ಅದಕ್ಕೆ ಗೌರ್ಮೆಂಟ್ KIT ಸ್ಟೇ ಕೊಟ್ಟಿದ್ದಾರೆ. ನಾ ಮುಂದುವರಿ ಸಸ್ಪೆನ್ಷನ್ ಸ್ಟೇ ಕೊಟ್ಟಿದೆ. ಎಸ್, ಅದು ಕಂಟಿನ್ಯೂ ಆಗ್ಬೇಕಂತ ಅದಕ್ಕಂತ ಒಂದು ಜಾನೆ ಕಂಟಿನ್ಯೂ ಆಗೋದಂತ ಎರಡು ಶಬ್ದಗಳು ಇನ್ಕ್ಲೂಡಿಂಗ್ ಅಲ್ಲ, ಇಲ್ಲಿದೆ ಅಲ್ಲ, ಸ್ಟೇ ಅಂತ ಐತೆ ನೋಡಿ ಸರ್. ಸ್ಟೇ ಹೌದು, ನೀವು ಕಂಟಿನ್ಯೂಸ್ಲಿ ಮಾಡಬೇಕು ಅನ್ನೋಂಥ ಸ್ಟೇ ಏನು ಅಂದ್ರೆ ಅರ್ಥ ಏನು ಸರ್? ಸ್ಟೇ ಅಂದರೆ ನೀವು ಸಸ್ಪೆನ್ಷನ್ ಮಾಡಿದ್ದಕ್ಕೆ ಸ್ಟೇ ಮಾತ್ರ ಅಷ್ಟೇ. ಹಾಂ, ಇಟ್ಸ್ ನಾಟ್ ಎ ನೀವು ರೀಜಾಯಿನ್ ಆಗೋಕ್ಕೆ ಅದು CS ನಾ ಏನು ಹೋಗ್ಬೇಕು? CS ಕಡೆ ಹೋಗ್ಬೋದು. ಹಾಂ, ಇಲ್ಲ, ನಾ CS ಒಂದು ಆರ್ಡರ್ ಮಾಡಿಲ್ಲ. ನನಗೆ ಸಸ್ಪೆಂಡ್ ಆಗಿದ್ದು ನಮಗೆ ಗೌರ್ಮೆಂಟ್ ಇಲ್ಲ. ಗೌರ್ಮೆಂಟ್ ಆರ್ಡರ್ಗೆ ಸ್ಟೇ ಸಿಕ್ಕಿದೆ. ನಿಮ್ಮ ಜಾಗಕ್ಕೆ ಇವರು ಬಂದು ಇರ್ಬೋದು. ಇವ್ರ ಕಂಪ್ಲೇಂಟ್ ನೀವು CS ಕಡೆ ಮಾಡಬೇಕಾಗುತ್ತೆ. ಹೌದು, ಕೊಟ್ಟಿದ್ದೀವಿ. ಸರ್ ಹೇಳೋದೇನಂದ್ರೆ ಸಸ್ಪೆನ್ಷನ್ ಆರ್ಡರ್ ಆಗಿದ್ದು ಗೌರ್ಮೆಂಟ್ ತೋರಿಸಿಲ್ಲ, ನಾನೇ ಅಂತ ಇವ್ರು ಹೇಳ್ತಾರೆ. ಅವ್ರು ಮೇಡಮ್ ಅವ್ರದ್ದೇನಿಗೆ ಆರ್ಡರ್ ಆಗಿದೆ, ನಾನು ಅಂತ ನೀವು ಹೇಳ್ತೀವಿ. CS ಆರ್ಡರ್ ಮಾಡಲ್ಲ, ಅದ್ರ ಪ್ರಕಾರ ನೀವು ಕೆಲಸ ಮಾಡ್ತಾ ಇದ್ದೀರಿ. ಕಮಿಷನರು ಮಾಡಿದ್ದಾರೆ, CO ಆ ಪ್ರಕಾರ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಯಾರು ಮಾಡಿದ್ದಾರೆ ಆರ್ಡರ್ ರೀಜಾಯಿನಿಂಗ್? ನಮ್ಮ KIT ಕೋರ್ಟ್ ತಗೊಳ್ಳಿ. ಸ್ಟೇ ಆಗಿದೆ ಸರ್. ಹಾಂ, ಅಲ್ಲ, ಸ್ಟೇ ಆರ್ಡರ್ ಅಂತ ಮತ್ತೆ ಕಂಟಿನ್ಯೂ ಬೇಕು ನಾವು. ಅದೇ ಆರ್ಡರ್ ಕಂಟಿನ್ಯೂ ಸಸ್ಪೆಂಡ್ ಆಗಿದ್ದಾರೆ, ಅದು ಸ್ಟೇ ಆಗೈತಪ್ಪ ಅಂದ್ರೆ ಎಲ್ಲಿ ಹೋಗುದು ನಾವು? ಇಲ್ಲ, ನೀವು ಸ್ಟೇ ತಗೊಂಡು ಮುಂದವರಿಗೆ ಗೊತ್ತಿಲ್ಲ. ಇಲ್ಲಿ ಅದಕ್ಕೆ ಇಲ್ಲೇ ಹೊಡಿಬೇಕು ಮುಂದುವರೆದಿನ. ವಿದ್ಯಾರ್ಥಿ ಮೇಲೆ ಡಬಲ್ ಸರ್. ನೀವು ನಾವು ಪ್ರಿನ್ಸಿಪಲ್ ಮಾಡಲಿಕ್ಕೆ ಒಂದು ಕಾಲೇಜ್ ಮುಗಿಸಿದ ನಮ್ಮ ಇಷ್ಟೇ ಬಂದಾಗ ಕಾಲೇಜ್ ಮುಗಿಸಿ ನಾವು ಕಾಲೇಜ್ ಮುಗಿಸಿ ಎಲ್ಲಿ ಹೋಗ್ತೀವಿ? ಹಳ್ಳಿ ಪ್ರದೇಶ ಹೋಗಿ ಮನೆ ಶ್ರೀ ಸದಸ್ಯರು ಮತ್ತು ಪಾಟೀಲ್ ಶಿವಾನ್ ಸಾಹೇಬರು, ಶಿವಾಂಪೇಟೆ ಸಾಹೇಬರು ಕಾಲೇಜ್ ಬಂದಾರೆ. ಮಂಗಳಿಗೆ 5-6 ಕೋಟಿ ಬಿಲ್ಡಿಂಗ್ ಅದ, ಮುಚ್ಚಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಬಿಜಾಪುರ ಹೋಗ್ಬೇಕು. ಬಿಜಾಪುರಕ್ಕೆ ವಿದ್ಯಾರ್ಥಿಗಳ ಸಹಾಯ ಆಗೋಲ್ಲ. ಅದಕ್ಕೆ ಸಚಿನ್ ಸರ್ ಮುಂದುವರ್ಸ್ಬೇಕು. ಬೇಕಂದ್ರೆ ಬರೀ ಸೀಟ್ ಅಂದ್ರೆ ಪ್ರಿನ್ಸಿಪಲ್ ಚಾರ್ಜ್ ಅಷ್ಟೇ ಕೇಳತ್ತಾವ. ಅಭಿವೃದ್ಧಿಗೆ ಏನು ಕ್ರಮಗಳು ತಗೋಬೇಕು, ಏನು ನಾವು ಮಾಡ್ಬೇಕಂತೇಳಿ ಅವ್ರ ಜೂನಿಯರ್ಗಳು ಅಂದ್ರೆ ಯಾರು ಸೀನಿಯರ್ ಅದ, ಜೂನಿಯರ್ಗಳಿಗೆ ಯಾರಿಗೂ ಏನು ಸೂಚನೆ ಕೊಡ್ಲಾತಿಲ್ಲ. ಬರೀ ನಂಗೆ ಚಾರ್ಜ್ ಬೇಕು, ಸೀಟ್ ಇದು ಪ್ರಿನ್ಸಿಪಲ್ ಸೀಟ್ ಬೇಕಂತೇಳಿ ಇಷ್ಟೇ ಕೇಳತ್ತಾರ. ಬರೀ ಹಂಗೆ ಮಾಡ್ಕೊತ ಕೂತ್ರೆ ಅಂದ್ರೆ ಮತ್ತು ನಮ್ಮ ಪರಿಸ್ಥಿತಿ, ನಾವು ಬಡವರದೇವು ಅಂದ್ರೆ ಎಲ್ಲ ಇದು ಮಾಡ್ಕೊತ ಕೂತ್ರೆ ಅವ್ರ ಮ್ಯಾಗೆ ನಮ್ದು ಅಧಿಕಾರ, ಇದು ಅವ್ರ ಮ್ಯಾಗೆ ನಮ್ಮ ಜೀವನ ಇರ್ತೈತಿ. ಬರೀ ಅವ್ರು ಚಾರ್ಜ್ ಕೊಡೋದು ಅಷ್ಟೇ ಮಾಡ್ಕೊತ ಕೂತ್ರಪ್ಪ ಅಂತಂದ್ರೆ ಯಾಕೆ ಮಾಡ್ಬೇಕು ಅಂತ ಇವ್ರು ಬಂಧನ ಸುಟ್ಟು ತಮ್ಮ ಅಧಿಕಾರಿಗೆ ಬಡ್ಕೊಂಡು ಹೊರತು ಕಾಲೇಜ್ ಅಭಿವೃದ್ಧಿ ಸಂಬಂಧ ಏನು ಬಡ್ಕೊಂಡಿಲ್ಲ. ಬರೀ ಅಧಿಕಾರ ಬಡ್ಕೋತಾರೆ ಇವರು. ಹಿಂಗಾಗಿ ವಿದ್ಯಾರ್ಥಿಗಳ ಪಾಠ ಹೋಗ್ಕೊ ಮತ್ತು ಎಕ್ಸಾಮ್ ಡಿಪಾರ್ಟ್ಮೆಂಟ್ ಇದೇ ಅದಾರ. ಯಾವುದೇ ಅಂತ ಆಂತರಿಕ ಪರೀಕ್ಷೆಗಳು ನಡೆಸಿಲ್ಲ ಸರ. ಇವರಿಂದ ಸರಾಸರಿ ಎಕ್ಸಾಮ್ ಟೈಮ್ ಎಕ್ಸಾಮ್ ನಡೆಸಿದ್ರು ಸರ್. ಎಕ್ಸಾಮ್ ಮಾಡಿದ್ರೆ ಯಾವ ಅವ್ರು ಬಂದು 6 ತಿಂಗಳು ಆಯ್ತು. ಬಂಧನ ಸುಟ್ಟು ಬರೀ ತಮ್ಮ ಅಧಿಕಾರ ಸಂಬಂಧ ಬಡ್ಕೊಳ್ತಾರೆ. ಯಾವ್ದು ಕಾಲೇಜ್ ಅಭಿವೃದ್ಧಿ ಸಂಬಂಧ ಯಾವುದೇ ವಿಚಾರ ಮಾಡಿದ್ರು, ಯಾವುದೇ ಕೆಲಸ ಮಾಡಿ ಎಲ್ಲ ಪೆಂಡಿಂಗ್ ಇಟ್ಟಾರ. ಹಿಂಗಾಗಿ ಕಾಲೇಜಿನ ಮುಂದೆ ಹಿಡಿತದ. इंडी तालुके के हौरती ग्राम में बीजापुर शोलापुर नेशनल हाईवे नंबर 52 पर मौजूद जय साईराम इंडियन ऑयल पेट्रोल पंप है। अगर आप इस पेट्रोल पंप में अपने सवारियों के लिए डीजल भरवाना चाहते हैं तो आपके लिए इस पेट्रोल पंप में एक जबरदस्त स्कीम रखी गई है। इस स्कीम में आपको 1 लीटर पर ₹1.20 की छूट मिलेगी और अगर आप 140 लीटर, 350 लीटर, 600 लीटर, 2000 लीटर, 15,000 लीटर या 60,000 लीटर डीजल भरवाते हैं तो आपको एक से बढ़कर एक गिफ्ट रखे गए हैं, जिसमें एक बाइक भी है। चाहे तो आप गिफ्ट ले सकते हैं या फिर उतने ही पैसे बचत कर सकते हैं जितने आपने डीजल भरवाया है। ये 1 महीने तक का ऑफर है। 1 महीने में आप कितने लीटर भरवा सकते हैं उस पर आपको गिफ्ट मिलेगा। तो देर किस बात की, हाईवे पर आपकी सवारी है तो फौरन जय साईराम पेट्रोल पंप में जाकर डीजल भरवाइए। अगर आप कांटेक्ट करना चाहते हैं तो इस नंबर पर कर सकते हैं 777778053333 पर।